ದುಬಾಯಲ್ಲಿ ಉದ್ಯೋಗದಲ್ಲಿ ಇರ್ತಕ್ಕಂತಹ ಭಾರತ ಮೂಲದ ವ್ಯಕ್ತಿಯೋರ್ವರಲ್ಲಿ ಇದ್ದಕ್ಕಿದ್ದಂತೆಯೇ ಎದೆ ನೋವಿನ ಸಮಸ್ಯೆ ಇರತಕ್ಕಂಥದ್ದು ಕಾಣಿಸ್ಕೊಳ್ಳುತ್ತೆ. ಆಗ ಅಲ್ಲಿ ಇರತಕ್ಕಂತಹ ಆಸ್ಪತ್ರೆಗಳಿಗೆ ಅವರು ಹೋಗ್ತಾರೆ, ಔಷಧಿ ಉಪಚಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೂ ಕೂಡ ಕಡಿಮೆಯಾಗದೆ 8ರಿಂದ 10 ದಿವಸಗಳು ಉರುಳಿ ಹೋಗ್ತದೆ. ಏನು ಮಾಡಲಿಕ್ಕೂ ಕೂಡ ಸಾಧ್ಯವಾಗದೆ ಎದೆ ನೋವಿನಿಂದ ಬಳಲಿ ಬೆಂಡಾಗುತ್ತಾರೆ. ಆ ಒಂದು ಸಮಯದಲ್ಲಿ ಅವರ ಕಡೆಯವರಾಗಿರ್ತಕ್ಕಂಥವ್ರು ಒಬ್ಬರು ನಮ್ಮನ್ನು ಸಂಪರ್ಕವನ್ನು ಮಾಡಿ ಈ ರೀತಿಯಾದಂತಹ ಒಂದು ಸಮಸ್ಯೆ ಇಂಥವರಲ್ಲಿ ಆಗಿದೆ, ಅವರಿಗೆ ತಕ್ಷಣ ಕಡಿಮೆ ಮಾಡಿ ಕೊಡಬೇಕು ಅಂತ ಹೇಳುವುದಾಗಿ ಕೈಯನ್ನು ಮುಗಿದು ಕೇಳ್ಕೊಳ್ತಾರೆ. ಆಗ ಅದಕ್ಕೆ ಹೀಗೆ ಮಾಡಿದರೆ ಸಾಕು ಅಂತ ಹೇಳುವುದಾಗಿ ಹೇಳುತ್ತೇವೆ. ಅದಕ್ಕೆ ಅವರು ಸ್ಪಂದನೆಯನ್ನು ಮಾಡ್ತಾರೆ. ಹಾಗಾದರೆ ಅವರು ಅಲ್ಲಿದ್ದಾರೆ, ನಾವು ಇಲ್ಲಿದ್ದೇವೆ, ಏನು ಮಾಡೋದು ಅಂತ ಕೇಳ್ತಾರೆ. ಕೇಳಿದಾಗ ಅವರ ಹತ್ರದಲ್ಲಿ ಒಂದು ಕಾಲನ್ನು ಮಾಡಲಿಕ್ಕೆ ಹೇಳಿ, ಆ ನಂತರದಲ್ಲಿ ನಾನು ಅವರಿಗೆ ಹೇಳ್ತೇನೆ ಅಂತ ಹೇಳುವುದಾಗಿ ಹೇಳ್ತೇನೆ. ತದನಂತರದಲ್ಲಿ ಅವರು ಫೋನನ್ನು ಮಾಡ್ತಾರೆ. ಮಾಡಿದಂತಹ ಸಮಯದಲ್ಲೇ 1 ಲೋಟ ನೀರನ್ನು ಇನ್ನು 5 ನಿಮಿಷ ಬಿಟ್ಟು ಕುಡಿಯಿರಿ, ನಿಮ್ಮ ಎದೆ ನೋವು ಹೇಳ್ತಕ್ಕಂಥದ್ದು ಸಂಪೂರ್ಣವಾಗಿ ವಾಸಿ ಆಗ್ತದೆ. ಅರ್ಧ ಗಂಟೆಯನ್ನು ಬಿಟ್ಟು ಮತ್ತೆ ಪುನಃ ಫೋನನ್ನು ಮಾಡಿ ಅಂತ ಹೇಳುವುದಾಗಿ ಹೇಳ್ತೇವೆ. ಅದೇ ಥರ ಅವರು ಒಂದು ಅರ್ಧ ಗಂಟೆಯನ್ನು ಬಿಟ್ಟು ಫೋನನ್ನು ಮಾಡ್ತಾರೆ. ಮಾಡಿದಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳುವುದಾಗಿ ತಿಳಿಸ್ತಾರೆ. ಅನಂತರದಲ್ಲಿ 15 ದಿವಸ ಬಿಟ್ಟು ಮತ್ತೆ ನಮ್ಮನ್ನು ಸಂಪರ್ಕಿಸಲು ಹೇಳಿರ್ತೇವೆ. 15ನೇ ದಿವಸದಲ್ಲಿ ಸಂಪೂರ್ಣವಾಗಿ ಕಡಿಮೆ ಆಗಿ ಮಾರನೇ ದಿವಸದಿಂದನೇ ತಾವು ಉದ್ಯೋಗಕ್ಕೆ ಹೋಗ್ತಾ ಇದ್ದೇವೆ ಎನ್ನುವಂತಹ ವರದಿಯನ್ನು 15 ದಿವಸ ಬಿಟ್ಟು ಅವರು ಕೊಟ್ಟಿರ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಇನ್ನೂ ಚೆನ್ನಾಗಿ ಬಾಳಿ ಬದುಕುವಂತೆ ಆಗಬೇಕು, ವಿಶ್ವಂಬರನ ಒಂದು ಅನುಗ್ರಹ ಅವರ ಮೇಲೆ ಇರಬೇಕು ಅಂತ ಹೇಳುವುದಾಗಿ ಕೇಳ್ಕೊಳ್ತೇವೆ.